ಹಿಂದೂಗಳ ಹತ್ಯಾಕಾಂಡ ಹಿನ್ನೆಲೆಯಲ್ಲಿ ಉಗ್ರರ ದಾಳಿಯ ಬಳಿಕ ಪಹಲ್ಗಾಮ್ನಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಪಹಲ್ಗಾಮ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಸೇನೆ ನಿಯೋಜನೆ ಮಾಡಲಾಗಿದೆ. ಪ್ರವಾಸಿಗರಿಗಿಲ್ಲದೆ ಖಾಲಿ ಖಾಲಿ ಆಗ್ಬಿಟ್ಟಿದೆ ಪಹಲ್ಗಾಮ್. ಪ್ರವಾಸಿಗರ ಸ್ವರ್ಗ ಅಂತಾನೆ ಖ್ಯಾತಿಯಾಗಿದ್ದಂತ ಪಹಲ್ಗಾಮ್ ಆದ್ರೆ ಉಗ್ರರ ದಾಳಿಯ ಬಳಿಕ ಬಣಗುಡ್ತಾ ಇದೆ ಪಹಲ್ಗಾಮ್. ನೋಡಿ, ಹೆಜ್ಜೆ ಹೆಜ್ಜೆಗೂ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಇಲ್ಲಿ ಪ್ರವಾಸಿಗರು ಹೆಚ್ಚಿನಾಗಿ ಇರ್ತಿದ್ರು. ಪ್ರವಾಸಿಗರ ಸ್ವರ್ಗ ಅಂತಾನೆ ಪಹಲ್ಗಾಮ್ ಖ್ಯಾತಿ ಆಗಿತ್ತು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತಾ ಇದ್ರು. ಹೆಚ್ಚಿನ ಸಿನಿಮಾ ಶೂಟಿಂಗ್ಗಳು ಇಲ್ಲಿ ಆಗ್ತಾ ಇತ್ತು. ಕಾಶ್ಮೀರಕ್ಕೆ ಹೋಗೋದಕ್ಕೆ ಇಷ್ಟಪಡೋರು, ಕಾಶ್ಮೀರಕ್ಕೆ ಹೋಗಬೇಕು ಅಂತ ಬಯಸುವವರು ಎಲ್ಲರೂ ಕೂಡ ಪಹಲ್ಗಾಮಿಗಂತೂ ಹೋಗೇ ಹೋಗ್ತಾ ಇದ್ರು. ಆ ಥರದೊಂದು ವಾತಾವರಣ ಇತ್ತು. ಬಟ್ ಈ ಅಟ್ಯಾಕ್ ಆದ ನಂತರ ಬಣಗುಡ್ತಾ ಇದೆ. ಖಾಲಿ ಖಾಲಿ ಸೇನೆ ಬಿಟ್ಟರೆ ಇನ್ಯಾರು ಕಾಣಿಸೋಕ್ಕೆ ಸಿಗಲ್ಲ. ಉಗ್ರರ ದಾಳಿಯ ಬಳಿಕ ಪಹಲ್ಗಾಮ್ ಯಾವ ರೀತಿಯಾಗಿ ಆಗಿದೆ ಅನ್ನುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ರೀತಿಯಾಗಿ ನೀರವ ಮೌನ ಆವರಿಸ್ಕೊಂಡಿದೆ. ಇಲ್ಲಿ ಯಾವಾಗಲೂ ಜನ ಜಿಗಿ 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 ಅಂತ ಇರ್ತಾ ಇದ್ರು. ವ್ಯಾಪಾರಿಗಳಾಗ್ತಿತ್ತು, ಬಿಸ್ನೆಸ್ಗಳಾಗ್ತಿತ್ತು, ಸ್ಥಳೀಯರು ಜೀವನ ಕಟ್ಕೊಂಡಿದ್ರು. ಈಗ ಯಾವುದೂ ಇಲ್ಲ. ಇದು ಮತ್ತೆ ಮೊದಲಿನ ಸ್ಥಿತಿಗೆ ಬರೋಕ್ಕೆ ಇನ್ನೆಷ್ಟು ದಿನಗಳು ಪಡ್ಕೊಳುತ್ತೋ ಗೊತ್ತಿಲ್ಲ. ಕಾಶ್ಮೀರಕ್ಕೆ ಟ್ರಿಪ್ ಹೋಗೋಣ ಅಂತ ಅನ್ನೋರು ಪಹಲ್ಗಾಮ್ನ ಮಿಸ್ ಮಾಡೋಕ್ಕೆ ಹೆಂಗೆ ಸಾಧ್ಯ ಅಂತ ಇದ್ರು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸ್ಕೊಳ್ತಾ ಇತ್ತು. ಇದು ನಮ್ಮ ದೇಶದ ಸ್ವರ್ಗ ಅಂತ ಕರೀತಾರೆ ಕಾಶ್ಮೀರದ ಪಹಲ್ಗಾಮನ್ನು. ಬಟ್ ಈ ಥರದೊಂದು ಪರಿಸ್ಥಿತಿ ಎದುರಾಗಿರೋದ್ರಿಂದ ಹೆಜ್ಜೆ ಹೆಜ್ಜೆಗೂ ಅಲರ್ಟ್ ಆಗಲಾಗಿದೆ. ಹೈ ಅಲರ್ಟನ್ನು ಘೋಷಿಸಲಾಗಿದೆ. ಭದ್ರತಾ ಸಿಬ್ಬಂದಿ ಬಿಟ್ಟರೆ ಇನ್ಯಾರೂ ಕಾಣಿಸ್ಕೊಳ್ತಾ ಇಲ್ಲ. ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಹೆದರ್ತಾ ಇದ್ದಾರೆ. ಇನ್ನು ಪ್ರವಾಸಿಗರಂತೂ ಇಲ್ಲವೇ ಇಲ್ಲ. ಮೊದಲೇ ಬುಕ್ ಮಾಡ್ಕೊಂಡವರು ಪ್ಯಾಕೇಜ್ ಮುಖಾಂತರವಾಗಿ ಹೋಗ್ಬೋದು ಅಂತೆಲ್ಲ ಬುಕ್ ಮಾಡಿದವರು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇನ್ನು ಸದ್ಯಕ್ಕಂತೂ ಯಾರು ಹೋಗೋದು ಬೇಡ ಅಂತ ನಿರ್ಧರಿಸಿಬಿಟ್ಟಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ಥರದೊಂದು ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಅಂತ. ಏನಾದ್ರು ನಾರ್ಮಲ್ ಆಗಿದ್ದಿದ್ರೆ ಇಲ್ಲಿ ಸಿಕ್ಕಾಬಟ್ಟೆ ಜಂಗುಳಿ ಇರ್ತಾ ಇತ್ತು. ಬಟ್ ಈ ಒಂದು ಅಟ್ಯಾಕ್ ಆಗಿದ್ದು ಅಲ್ಲಿ ಯಾರು ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ, ಭಯ ಪಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಅಲರ್ಟ್ ಕೂಡ ಹಾಗೇ ಇದೆ. ಹೈ ಅಲರ್ಟನ್ನು ಮಾಡಲಾಗಿದೆ. ಸುಮ್ಮನೆ ಮನೆಯಿಂದ ಹೊರಗಡೆ ಬರೋದಾಗಿರ್ಬೋದು, ಅದೆಲ್ಲ ಅವಶ್ಯಕತೆ ಇಲ್ಲ. ಏನಾದರೂ ಬಹಳ ಎಮರ್ಜೆನ್ಸಿ ಇದೆ ಅಂತ ಮಾತ್ರ ಕೆಲವರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ.